ನಿಮ್ಮ ಮನೆಯಲ್ಲಿದೆಯಾ ಚಿನ್ನ? ನಿಮ್ಮ ಬಂಗಾರಕ್ಕೆ ಸಿಗುತ್ತೆ ಬಡ್ಡಿ. ನಿಮ್ಮ ಮನೆಯಲ್ಲಿರೋ ಚಿನ್ನಕ್ಕೆ ಕೇಂದ್ರ ಸರ್ಕಾರದಿಂದಲೇ ಬಡ್ಡಿ ಸಿಗುತ್ತೆ. ನಿಮ್ಮ ಮನೆಯಲ್ಲಿದೆಯಾ ಚಿನ್ನ? ನಿಮ್ಮ ಬಂಗಾರಕ್ಕೆ ಸಿಗುತ್ತೆ ಬಡ್ಡಿ. ನಿಮ್ಮ ಮನೆಯಲ್ಲಿರೋ ಚಿನ್ನಕ್ಕೆ ಕೇಂದ್ರ ಸರ್ಕಾರದಿಂದ ಸಿಗುತ್ತೆ ಬಡ್ಡಿ. ನರೇಂದ್ರ ಮೋದಿ ಸರ್ಕಾರದಿಂದ ಸಂಚಲನಾತ್ಮಕ ತೀರ್ಮಾನ. ಶೀಘ್ರವೇ ಗೋಲ್ಡ್ ಮಾನಿಟೈಸೇಷನ್ ಪಾಲಿಸಿ ಜಾರಿ. ದೇಶದ ಆರ್ಥಿಕತೆಗೆ ಭೀಮಾ ಬಲ ನೀಡಲು ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಿಮ್ಮ ಮನೆಯಲ್ಲಿರೋ ಬಂಗಾರಕ್ಕೂ ಬಡ್ಡಿ ಬರುವಂತೆ ತಂತ್ರ ರೂಪಿಸಿದ್ದಾರೆ. ಗ್ರಾಹಕರು ತಮ್ಮ ಕನಿಷ್ಠ 10 ಗ್ರಾಂ ಚಿನ್ನ ಡೆಪಾಸಿಟ್ ಮಾಡಬಹುದು. ಬ್ಯಾಂಕಿನಲ್ಲಿಟ್ಟಂತಹ ಬಂಗಾರಕ್ಕೆ ಬರುತ್ತಂತೆ ವಾರ್ಷಿಕ ಬಡ್ಡಿ. ಶೇಕಡಾ 2ರಿಂದ 3.5% ಬಡ್ಡಿ ಭಾಗ್ಯ. ಶೀಘ್ರವೇ ಗೋಲ್ಡ್ ಮಾನಿಟೈಸೇಷನ್ ಪಾಲಿಸಿ ಜಾರಿಗೆ ಬರುತ್ತೆ. ಭಾರತೀಯರ ಬಳಿ ಇದೆ ಸುಮಾರು 30,000 ಟನ್ ಬಂಗಾರ. ಎಲ್ಲಾ ಬಂಗಾರ ಹೊರತೆಗೆಯಲು ಇದೀಗ ಮೋದಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡ್ರ. ರೂಪಾಯಿ ಮೌಲ್ಯ ಬಲವರ್ಧನೆಗೆ ಚಿನ್ನದ ಆಮದು ಇಳಿಕೆಗೆ ಯತ್ನ. ಗೋಲ್ಡ್ ಮಾನಿಟೈಸೇಷನ್ ಪಾಲಿಸಿಯಲ್ಲಿ ಬಡ್ಡಿ ದರ ಜೊತೆಗೆ ತೆರಿಗೆ ವಿನಾಯಿತಿ. ಇನ್ನು 2,000 ಟನ್ ಚಿನ್ನ ಡೆಪಾಸಿಟ್ ಆದ್ರೆ 3 ವರ್ಷಕ್ಕೆ ಚಿನ್ನ ಆಮದು ಬೇಕಾಗಿಲ್ಲ. ಗೋಲ್ಡ್ ಮಾನಿಟೈಸೇಷನ್ ಪಾಲಿಸಿಯಲ್ಲಿ ಮಹತ್ವದ ಬದಲಾವಣೆಗೆ ಸಿದ್ಧತೆ. ಪಾಲಿಸಿಯ ಬಗ್ಗೆ ಶೀಘ್ರವೇ ಕೇಂದ್ರ ಆರ್ಥಿಕ ಇಲಾಖೆಯಿಂದ ಮಾಹಿತಿ. ನಿಮ್ಮ ಮನೆಯಲ್ಲಿದೆಯಾ ಚಿನ್ನ? ನಿಮ್ಮ ಬಂಗಾರಕ್ಕೆ ಸಿಗುತ್ತೆ ಕೇಂದ್ರದಿಂದಲೇ ಬಡ್ಡಿ. ನಿಮ್ಮ ಮನೆಯಲ್ಲಿರೋ ಚಿನ್ನಕ್ಕೆ ಕೇಂದ್ರ ಸರ್ಕಾರ ಬಡ್ಡಿ ನೀಡುತ್ತೆ. ನರೇಂದ್ರ ಮೋದಿ ಸರ್ಕಾರದಿಂದ ಸಂಚಲನಾತ್ಮಕ ತೀರ್ಮಾನವನ್ನ ಕೈಗೊಳ್ಳಲಾಗಿದೆ. ಶೀಘ್ರವೇ ಗೋಲ್ಡ್ ಮಾನಿಟೈಸೇಷನ್ ಪಾಲಿಸಿ ಜಾರಿಯಾಗಲಿದೆ. ದೇಶದ ಆರ್ಥಿಕತೆಗೆ ಭೀಮಾ ಬಲ ನೀಡಲು ಮೋದಿ ಪ್ಲಾನ್ ಅನ್ನ ಮಾಡಿಕೊಂಡಿರುವಂತದ್ದು. ನಿಮ್ಮ ಮನೆಯಲ್ಲಿರೋ ಬಂಗಾರಕ್ಕೂ ಬಡ್ಡಿ ಬರುವಂತೆ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಗ್ರಾಹಕರು ತಮ್ಮ ಕನಿಷ್ಠ 10 ಗ್ರಾಂ ಚಿನ್ನ ಡೆಪಾಸಿಟ್ ಮಾಡಬಹುದು. ಬ್ಯಾಂಕ್ನಲ್ಲಿಟ್ಟ ಬಂಗಾರಕ್ಕೆ ಬರುತ್ತಂತೆ ವಾರ್ಷಿಕ ಬಡ್ಡಿ. ಶೇಕಡಾ 2ರಿಂದ 3.5% ಬಡ್ಡಿ ಭಾಗ್ಯ ಸಿಗಲಿದೆ. ಶೀಘ್ರವೇ ಗೋಲ್ಡ್ ಮಾನಿಟೈಸೇಷನ್ ಪಾಲಿಸಿ ಜಾರಿಗೆ ತರೋದಕ್ಕೆ ಪ್ಲಾನ್ ಮಾಡಿಕೊಳ್ಳಲಾಗ್ತಾ ಇದೆ. ದೇಶದಲ್ಲಿ ಭಾರತೀಯರ ಬಳಿ ಸುಮಾರು 30,000 ಟನ್ ಬಂಗಾರ ಇದೆ. ಎಲ್ಲಾ ಬಂಗಾರ ಹೊರತೆಗೆಯಲು ಇದೀಗ ಮೋದಿ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ರೂಪಾಯಿ ಮೌಲ್ಯ ಬಲವರ್ಧನೆಗೆ ಚಿನ್ನದ ಆಮದು ಇಳಿಕೆಗೆ ಯತ್ನ ಆಗ್ತಾ ಇರುವಂತದ್ದು. ಗೋಲ್ಡ್ ಮಾನಿಟೈಸೇಷನ್ ಪಾಲಿಸಿಯಲ್ಲಿ ಬಡ್ಡಿ ಜೊತೆ ತೆರಿಗೆ ವಿನಾಯಿತಿ. ಇದೀಗ ನಿಮ್ಮ ಮನೆಯಲ್ಲಿರುವ ಚಿನ್ನಕ್ಕೆ ಕೇಂದ್ರ ಸರ್ಕಾರದಿಂದಲೇ ಬಡ್ಡಿ ಸಿಗುತ್ತೆ. ನಿಮ್ಮ ಮನೆಯಲ್ಲಿರೋ ಚಿನ್ನಕ್ಕೆ ಕೇಂದ್ರ ಸರ್ಕಾರದಿಂದ ಬಡ್ಡಿ ಸಿಗುತ್ತೆ. ನರೇಂದ್ರ ಮೋದಿ ಅವರ ಸರ್ಕಾರದಿಂದ ಸಂಚಲನಾತ್ಮಕ ತೀರ್ಮಾನ. ಶೀಘ್ರದಲ್ಲಿಯೇ ಗೋಲ್ಡ್ ಮಾನಿಟೈಸೇಷನ್ ಪಾಲಿಸಿ ಜಾರಿಯಾಗುತ್ತೆ. ದೇಶದ ಆರ್ಥಿಕತೆಗೆ ಭೀಮಾ ಬಲ ನೀಡಲು ಮೋದಿ ಪ್ಲಾನ್ ಮಾಡಿಕೊಂಡಿದ್ದಾರೆ. ನಿಮ್ಮ ಮನೆಯಲ್ಲಿರೋ ಬಂಗಾರಕ್ಕೂ ಕೂಡ ಬಡ್ಡಿ ಬರುವಂತೆ ತಂತ್ರವನ್ನ ರೂಪಿಸಿದ್ದಾರೆ. ಗ್ರಾಹಕರು ತಮ್ಮ ಕನಿಷ್ಠ 10 ಗ್ರಾಂ ಚಿನ್ನ ಡೆಪಾಸಿಟ್ ಮಾಡಬಹುದು. ಬ್ಯಾಂಕ್ನಲ್ಲಿಟ್ಟು ಬಂಗಾರಕ್ಕೆ ವಾರ್ಷಿಕ ಬಡ್ಡಿಯನ್ನ ಕೂಡ ಪಡೆದುಕೊಳ್ಳಬಹುದು. ಶೇಕಡಾ 2ರಿಂದ 3.5% ಬಡ್ಡಿ ಭಾಗ್ಯ ಸಿಗುತ್ತೆ. ಶೀಘ್ರವೇ ಗೋಲ್ಡ್ ಮಾನಿಟೈಸೇಷನ್ ಪಾಲಿಸಿ ಜಾರಿಗೆ ಪ್ಲಾನ್ ಮಾಡಿಕೊಂಡಿದೆ ಕೇಂದ್ರ ಸರ್ಕಾರ. ಭಾರತೀಯರ ಬಳಿ ಸುಮಾರು 30,000 ಟನ್ ಬಂಗಾರ ಇದೆ. ಎಲ್ಲಾ ಬಂಗಾರವನ್ನ ಹೊರತೆಗೆಯೋದಕ್ಕೆ ಮೋದಿ ಏನಾದರೂ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರಾ ಅಂತ. ಯಾಕಂತಂದ್ರೆ ನಿಮ್ಮ ಮನೆಯಲ್ಲಿರುವ ಚಿನ್ನಕ್ಕೆ ಈಗ ಕೇಂದ್ರ ಸರ್ಕಾರದಿಂದಲೇ ಬಡ್ಡಿ ಸಿಗ್ತಾ ಇರುವಂತದ್ದು. ಗೋಲ್ಡ್ ಮಾನಿಟೈಸೇಷನ್ ಪಾಲಿಸಿ ಅಡಿಯಲ್ಲಿ ಈ ಬಡ್ಡಿ ದರ ತೆರಿಗೆ ವಿನಾಯಿತಿ ಸಿಗುತ್ತೆ. 2,000 ಟನ್ ಚಿನ್ನ ಡೆಪಾಸಿಟ್ ಆದ್ರೆ 3 ವರ್ಷ ಚಿನ್ನ ಆಮದು ನಮಗೆ ಬೇಕಾಗಿಲ್ಲ ಅನ್ನುವಂತಹ ಪ್ರಶ್ನೆ. ಇದೀಗ ನರೇಂದ್ರ ಮೋದಿ ಸರ್ಕಾರದಿಂದ ಸಂಚಲನಾತ್ಮಕ ತೀರ್ಮಾನವನ್ನ ಕೈಗೊಳ್ಳಲಾಗ್ತಾ ಇದೆ. ನಿಮ್ಮ ಮನೆಯಲ್ಲಿರೋ ಚಿನ್ನಕ್ಕೆ ಕೇಂದ್ರ ಸರ್ಕಾರದಿಂದಲೇ ಬಡ್ಡಿ ಸಿಗುತ್ತೆ. ಶೀಘ್ರವೇ ಗೋಲ್ಡ್ ಮಾನಿಟೈಸೇಷನ್ ಪಾಲಿಸಿ ಜಾರಿಯಾಗುತ್ತೆ. ದೇಶದ ಆರ್ಥಿಕತೆಗೆ ಭೀಮಾ ಬಲ ನೀಡೋದಕ್ಕೆ ಮೋದಿ ಅವರು ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ನಿಮ್ಮ ಮನೆಯಲ್ಲಿರುವ ಬಂಗಾರಕ್ಕೂ ಕೂಡ ಈಗ ಬಡ್ಡಿ ಬರುವಂತೆ ತಂತ್ರವನ್ನ ರೂಪಿಸಿದ್ದಾರೆ ನರೇಂದ್ರ ಮೋದಿ ಅವರು. ಗ್ರಾಹಕರು ಕನಿಷ್ಠ 10 ಗ್ರಾಂ ಚಿನ್ನವನ್ನ ಇಡಬಹುದು ಬ್ಯಾಂಕ್ನಲ್ಲಿ. ವಾರ್ಷಿಕ ಬಡ್ಡಿಯನ್ನ ಪಡೆದುಕೊಳ್ಳಬಹುದು. ಶೇಕಡಾ 2ರಿಂದ 3.5% ಬಡ್ಡಿ ಭಾಗ್ಯ ಸಿಗುತ್ತೆ. ಶೀಘ್ರವೇ ಗೋಲ್ಡ್ ಮಾನಿಟೈಸೇಷನ್ ಪಾಲಿಸಿ ಜಾರಿಗೆ ತರೋದಕ್ಕೆ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಭಾರತೀಯರ ಬಳಿ ಸುಮಾರು 30,000 ಟನ್ ಬಂಗಾರ ಇದೆ.
ಈ ಎಲ್ಲಾ ಬಂಗಾರ ಹೊರತೆಗೆಯೋದಕ್ಕೆ ಮೋದಿ ಏನಾದ್ರೂ ಮಾಸ್ಟರ್ ಪ್ಲಾನ್ ಮಾಡ್ಕೊಂಡಿದ್ದಾರಾ ಅಂತ? ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯಿನ್ ಆಗ್ತಾ ಇದ್ದಾರೆ ಆರ್ಥಿಕ ತಜ್ಞರಾಗಿರುವಂತಹ ಜಿ ಕ್ರಾಸ್ಟಾ ಅವರು. ಮೋದಿ ಅವರು, ಹಲೋ ಹೇಳಿ ಸರ್. ನಮಸ್ತೆ ಸರ್. ನಮಸ್ತೆ. ಮೋದಿ ಸರ್ಕಾರ ಈಗ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ನಿಂದ ಈಗ ದೇಶಕ್ಕೆ ಏನ್ ಲಾಭ ಆಗುತ್ತೆ ಸರ್? ಗೋಲ್ಡ್ ಮಾನಿಟೈಸೇಷನ್ಗಿಂತ ಅವರು ಹೇಳಿರೋದೇನು, 1 ವರ್ಷ ತನಕ ಗೋಲ್ಡ್ ಅನ್ನ ಖರೀದಿ ಮಾಡಬೇಡಿ, ಒಂದು ವೇಳೆ ಅವಶ್ಯಕತೆ ಇಲ್ಲದೆ ಹೋದ್ರೆ ಅಂತ ಹೇಳಿದ್ದಾರೆ. ಒಂದು ಗೋಲ್ಡ್ ಮಾನಿಟೈಸೇಷನ್ ಮಾಡಿದ್ರೆ ಇದಕ್ಕಿಂತ ಮುಂಚೆ 20-25 ವರ್ಷದ ಮುಂಚೆ ನಮ್ಮ ಮನಮೋಹನ್ ಸಿಂಗ್ ಗವರ್ಮೆಂಟ್ ಇರುವಾಗ ಕೂಡ ಗೋಲ್ಡ್ ಮಾನಿಟೈಸೇಷನ್ ಆಸ್ಪದ ಮಾಡಿಕೊಟ್ರು. ನೀವೆಲ್ಲ ಗೋಲ್ಡ್ ಅನ್ನ ಹೊರಗೆ ತಗೊಂಡ್ಬಿಟ್ಟು ಅದನ್ನ ಗೋಲ್ಡ್ ಮಾಡಿ ಅಥವಾ ನಿಮ್ಗೆ ಒಂದೇ ತರ ಇರುತ್ತೆ ಅಂತ ಹೇಳಿದರನ್ನು ನಮ್ಮ ಹೆಣ್ಣು ಮಕ್ಕಳು ಗೋಲ್ಡ್ ಅನ್ನ ಹೊರಗಡೆ ತೆಗೆದಿಲ್ಲ. ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ಸ್ಪೆಸಿಫಿಕಲಿ ಆ ಏನು ಆ ಗೋಲ್ಡ್ ಇದೆಯಲ್ಲ ಅದೊಂದು ದೇವರಿದ್ದಂಗೆ. ದೇವ್ರು ಹೇಗೆ ಗುಡಿಯಲ್ಲಿ ಇದ್ದಾರೋ ಅದೇ ತರ ಈ ಬಂಗಾರ ತಮ್ಮ ಆಸ್ಥಾನದಲ್ಲಿ ಇರುತ್ತೆ ಅಥವಾ ಲಾಕರ್ ನಲ್ಲಿ ಇರುತ್ತೆ. ಹೌದು ಸರ್. ಯಾವತ್ತೂ ಗೋಲ್ಡ್ ಅನ್ನ ಅವರು ಹೊರಗಡೆ ತೆಗೆಯಿಲ್ಲ. ಬಿಕಾಸ್ ಯಾಕೆಂದ್ರೆ ನಾಳೆ ದಿವಸ ಏನಾದ್ರೂ ಸ್ವಲ್ಪ ಕಷ್ಟ ಬಂದ್ರೆ ಫಾರಿನ್ ಕಂಟ್ರಿನಲ್ಲಿ ಅವರಿಗೆ ಸೆಕ್ಯೂರಿಟಿ ಇದೆ, ಹೆಲ್ತ್ ಸೆಕ್ಯೂರಿಟಿ ಇದೆ, ನಿಮ್ಗೆ ಏನೋ ಜೀವನದ ಸೆಕ್ಯೂರಿಟಿ ಇದೆ, ಎಲ್ಲ ಇದೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿ ಸೆಕ್ಯೂರಿಟಿ ಇಲ್ಲ. ಏನಾದ್ರೂ ತೊಂದ್ರೆ ಆದ್ರೆ ಅವನ ಹೆಲ್ತ್ ನಲ್ಲಿ ಏರುಪೇರು ಆದ್ರೆ ಅವನು ಅಡ್ಮಿಟ್ ಆದ್ರೆ ಅವನ್ ಕೊಡುವ ಕಾಸು ಕೂಡ ಇರಲ್ಲ ಅವನ ಹತ್ರ. ಆದ್ರೆ ಪರದೇಶದಲ್ಲಿ ಹಂಗೆಲ್ಲ, ಎಲ್ಲ ಹೆಲ್ತ್ ಸೆಕ್ಯೂರಿಟಿ ಪ್ಲಸ್ ಅವ್ರದ್ದು ಜೀವನ ಸೆಕ್ಯೂರಿಟಿ ಎಲ್ಲ ಇರುವುದರಿಂದ ಅಲ್ಲಿ ಗೋಲ್ಡ್ ಜಾಸ್ತಿ ದಾಸ್ತಾನ ಮಾಡಲ್ಲ. ಸ್ಪೆಷಲಿ ನಮ್ಮ ಹೆಣ್ಣು ಮಕ್ಕಳು ಮದುವೆ ಸಮಯದಲ್ಲಿ ಒಂದು ವೇಳೆ ಬಂಗಾರ ಕೊಡದೆ ಹೋದ್ರೆ ಆ ಕಲ್ಯಾಣ ಮಂಟಪದಲ್ಲೇ ಹುಡುಗ ಮದುವೆ ಆಗದೆ ವಾಪಸ್ ಹೋಗ್ತಾನೆ. ಇಂಥ ಸಂಗತಿಗಳು ಇವೆ. ಅಂದ್ರೆ ಇದೊಂದು ಸಲಾಂತರ ಬಂದ ಒಂದು ಸ್ಥಿತಿ. ಇದನ್ನ ಸಡನ್ ಆಗಿ ಚೇಂಜ್ ಮಾಡ್ಲಿ, ಮೋಡಿ ಹೇಳಿದ ತಕ್ಷಣ ಸಡನ್ ಆಗಿ ಚೇಂಜ್ ಮಾಡ್ಲಿಕ್ಕೆ ಮನಸ್ಸಿಗೆ ಹೋಗಲ್ಲ. ಆದ್ರೆ ಮೋದಿ ಸಾಹೇಬ್ರು ಏನ್ ಹೇಳಿದ್ರೆ ಅಂದ್ರೆ ಇವಾಗ ಈ ಸ್ಟ್ರೇಟ್ ಆಫ್ ಹಾರ್ಮೋನ್ಸ್ ನಲ್ಲಿ ಏನು ಆಯಿಲ್ ಬರ್ತಾ ಇಲ್ವೋ ಅದು ಇವಾಗ ಪ್ಲಸ್ ನಮ್ಮ ಡಾಲರ್ ಅಗೇನ್ಸ್ಟ್ ನಮ್ಮ ರುಪಿ ವ್ಯಾಲ್ಯೂ ಗಾನ್ ಮೋರ್ ದನ್ 95 rupees. ಲಾಸ್ಟ್ 15 ದಿವಸದಿಂದ 92 ಇತ್ತು, 94 ಆಯ್ತು, 95, ಈಗ 95, ಈಗ 96 ಹೋಗ್ಬಿಟ್ಟು ₹100 ಹೋಗುವ ಚಾನ್ಸ್ ಕೂಡ ಇದೆ. ಪ್ರಿಕಾಷನರಿ ಮೆಜರ್. ಅಂದ್ರೆ ಪೇಟ್ರಿಯಾಟಿಕ್ ಎಕಾನಮಿ ಅಂತ ಅಂದ್ರೆ ನಾವು ನಮ್ಮ ಸ್ಥಾನವನ್ನ ಸ್ವಲ್ಪ ಸರಿಯಾಗಿ ಗಟ್ಟಿ ಇಟ್ಕೊಳ್ಳಲ್ಲ. ಈ ಆಯಿಲ್ ಇಲ್ಲ, ಆಯಿಲ್ ಬರೋದು ಏನಾದ್ರು ಕಷ್ಟ ಆದ್ರೆ ನಮ್ಗೆ ಪೆಟ್ರೋಲ್ ಡೀಸೆಲ್ಗೆ ಗಾಡಿ ಓಡಿಸ್ಲಿಕ್ಕೆ ಆಗಲ್ಲ. ಅದಕ್ಕೋಸ್ಕರ ಅವ್ರು ಏನ್ ಹೇಳ್ತಾರೆ, ಗಾಡಿ ಪೆಟ್ರೋಲ್ ಓಡಿಸ್ಬೇಡಿ, ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ತಗೊಳ್ಳಿ ಅಂತ ಹೇಳ್ತಾ ಇದಾರೆ. ಆಮೇಲೆ ಫರ್ಟಿಲೈಸರ್ ಕೂಡ ಎಷ್ಟು ಬೇಕೋ ಅಷ್ಟೇ ತಗೊಳ್ಳಿ ಅಂತ ಹೇಳ್ತಾ ಇದಾರೆ. ಗೋಲ್ಡ್ ಕೂಡ ಖರೀದಿ ಮಾಡೋದನ್ನ ಮದ್ವೆ ಒಂದು ಹೇಳಿದರೆ, ಆ ಮದ್ವೆಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ತಗೊಳ್ಳಿ 1 ವರ್ಷ ತನಕ. ಯಾಕಂದ್ರೆ ಗೋಲ್ಡ್ ಎಲ್ಲ ಇಂಪೋರ್ಟ್ ಆಗ್ತಾ ಇದೆ. ಇಂಪೋರ್ಟ್ ಕೂಡ ಎಷ್ಟು ಅಂದ್ರೆ 40% ಆಫ್ ದ ಗೋಲ್ಡ್ ಈಸ್ ಆಫ್ ಅವರ್ ಇಂಪೋರ್ಟ್. ಟೋಟಲ್ ಇಂಪೋರ್ಟ್ ನಲ್ಲಿ 40% ಗೋಲ್ಡ್ ಇಂಪೋರ್ಟ್ ಆಗ್ತಾ ಇದೆ. ಸೊ ಅದನ್ನ ಕಂಟ್ರೋಲ್ ಮಾಡ್ಬೇಕು. ಇಂಪೋರ್ಟ್ ಮಾಡಿದಾಗ ನಮ್ಗೆ ರುಪಿ ಡಿಪ್ರಿಶಿಯೇಟ್ ಆಗ್ಬಿಟ್ಟು 95 rupeesಗಿಂತ ಮೇಲೆ ಹೋಗ್ಬಿಟ್ಟಿದೆ. ಆಯಿಲ್, ಡೀಸೆಲ್ ಮತ್ತೆ ಪೆಟ್ರೋಲ್ಗೆ ಸಿಗ್ತಾ ಇಲ್ಲ, ಫರ್ಟಿಲೈಸರ್ಗೆ ಸಿಗ್ತಾ ಇಲ್ಲ. ಆಮೇಲೆ ಇವನ ಅಡಿಗೆ ಎಣ್ಣೆ ಕೂಡ, ಅಡುಗೆ ಎಣ್ಣೆ ಮಿತವಾಗಿ ಉಪಯೋಗಿಸಿ ಅಂತ ಹೇಳ್ಬಿಟ್ಟು ಈ 1 ವರ್ಷ ತನಕ ಸ್ವಲ್ಪ ಮಿತವಾಗಿ ಖರ್ಚು ಮಾಡಿ, ಫಾರಿನ್ ಟ್ರಿಪ್ ಟೂರ್ ಮಾಡಬೇಡಿ, ಫಾರಿನ್ ಕರೆನ್ಸಿನ ಸೇವ್ ಮಾಡಿ ಅಂದ್ಬಿಟ್ಟು ಒಂದು ವಾರ್ನಿಂಗ್ ಕೊಟ್ಟಿದ್ದಾರೆ.
ಸರ್, ಈಗ ಚಿನ್ನದ ಆಮದು ನಿಲ್ಲಿಸಿದ್ರೆ ಏನಾಗುತ್ತೆ ಸರ್ ನಿಮ್ಮ ಪ್ರಕಾರ? ಏನೂ ಆಗಲ್ಲ. ಸಾಕು, ಇನ್ ಬೇಡ. ಓಕೆ ಚಿನ್ನ ಒಂದು ಡೆಡ್ ಕ್ಯಾಪಿಟಲ್. ಓಕೆ unless ಚಿನ್ನ is used in the industry or your ಇದು ಏನೋ ಚಿಪ್ಸ್ ಮಾಡುವವರು ಮತ್ತೆ ಕೆಲವು ಇಂಡಸ್ಟ್ರಿಗೆ ಯೂಸ್ ಆಗುತ್ತೆ. ಅದು ಅವರಿಗೆ ಇಂಪೋರ್ಟ್ ಮಾಡ್ಲಿಕ್ಕೆ ಕನ್ಸೆಷನ್ ರೇಟ್ ಆಫ್ ಡ್ಯೂಟಿನಲ್ಲಿ ಇನ್ಸೆಷನ್ ಸಿಗುತ್ತೆ. ಯಾಕಂದ್ರೆ ಅವರು ಇಂಪೋರ್ಟ್ ಮಾಡ್ಬಿಟ್ಟು ಫಿನಿಶ್ ಪ್ರಾಡಕ್ಟ್ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದಾರೆ. ಓಕೆ ಸರ್. ಸೊ ಅವ್ರಿಗೇನ್ ತೊಂದರೆ ಆಗಲ್ಲ. ಆದ್ರೆ ಚಿನ್ನ ಖರೀದಿ ಮಾಡುವವರು ನಮ್ಮ ಹೆಣ್ಮಕ್ಳಿಗೆ 1 ವರ್ಷ ಇರಪ್ಪ, ಯಾಕೆ ಒದ್ದಾಡ್ತೀರ? ಸ್ವಲ್ಪ ಕಾಲ ಮುಂದಿರುವ 1 ವರ್ಷಕ್ಕೆ ಕಾಲ ಸ್ವಲ್ಪ ಕೆಟ್ಟು ಹೋಗ್ಬೋದು. ಸೊ ಅದಕ್ಕೋಸ್ಕರ ಖರ್ಚು ಕಡಿಮೆ ಮಾಡಿ, ಎಲ್ಲಿ ಎಲ್ಲ ಫಾರಿನ್ ಕರೆನ್ಸಿ ಸ್ಪೆಂಡ್ ಆಗ್ತಾ ಇದೆಯೋ ಅದನ್ನು ಸ್ವಲ್ಪ ಕಮ್ಮಿ ಮಾಡಿ, ನಮ್ಮ ರುಪಿ ವ್ಯಾಲ್ಯೂನ ಸ್ವಲ್ಪ ಜಾಸ್ತಿ ಮಾಡಿಸ್ಕೊಳ್ಳೋಣ. ಫಾರಿನ್ ಕರೆನ್ಸಿ ಹೊರಗಡೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಮೋದಿ ಸಾಹೇಬ್ರು ಹೇಳೋದು. ಓಕೆ, ಧನ್ಯವಾದಗಳು ಸರ್ ಅಶ್ವವೇಗ ಜೊತೆ ಮಾತನಾಡಿದ್ದಕ್ಕೆ.